ಬೆಳ್ಳಂಬೆಳಗ್ಗೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. 20ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ದಂಥ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಒಬ್ಬರಲ್ಲ ಇಬ್ಬರಲ್ಲ ಸುಮಾರು 5 ಲಕ್ಷ ಕರ್ನಾಟಕದ ಜನರಿಗೆ ಹಣ ಬರೋದಿಲ್ಲ. 20ನೇ ಕಂತು ಹಣ ಖಂಡಿತವಾಗ್ಲೂ ಬರೋದಿಲ್ಲ. ಯಾಕೆ ಬರೋದಿಲ್ಲ, ಯಾರಿಗೆ ಬರೋದಿಲ್ಲ, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, PM ಕಿಸಾನ್ 20ನೇ ಕಂತಿನ ಹಣಕ್ಕೋಸ್ಕರ ರೈತರು 2 ತಿಂಗಳಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ ಆಗಸ್ಟ್ 2ನೇ ತಾರೀಕು ಹಣ ಬಿಡುಗಡೆ ಮಾಡ್ತೀವಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿರೋ 5 ಲಕ್ಷ ಜನರಿಗೆ ನಾವು PM ಕಿಸಾನ್ ಹಣವನ್ನು ಕೊಡೋಕ್ಕಾಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಹಾಗಿದ್ರೆ ಯಾವ 5 ಲಕ್ಷ ಜನರಿಗೆ PM ಕಿಸಾನ್ ಹಣ 20ನೇ ಕಂತಿಂದು ಬರೋದಿಲ್ಲ, ಯಾರಿಗೆ 2,000 ರೂಪಾಯಿ ಬರೋದಿಲ್ಲ, ಯಾವ ರೀಸನ್ಗೋಸ್ಕರ ಹಣ ಬರೋದಿಲ್ಲ, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಅರ್ಧ ಬರ್ಧ ವಿಡಿಯೋ ನೋಡಿ ಯಾರು ಕೂಡ ಇದು ಫೇಕ್ ಇನ್ಫಾರ್ಮೇಷನ್ ಅದು ಇದು ಅಂತ ಕಮೆಂಟ್ ಮಾಡೋಕೆ ಹೋಗಬೇಡಿ. ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ, ಪ್ರಧಾನ ಮಂತ್ರಿ PM ಕಿಸಾನ್ ಯೋಜನೆ ಏನು ಹಣ ಇದೆ 20ನೇ ಕಂತಿನ ಹಣ ಆಗಸ್ಟ್ 2ನೇ ತಾರೀಕು ನಿಮಗೆ ಬಿಡುಗಡೆ ಆಗುತ್ತೆ. ಬೆಳಗ್ಗೆ 11:30 ನಂತರ ನಿಮಗೆ ಖಂಡಿತವಾಗ್ಲೂ ಹಣ ಬಿಡುಗಡೆ ಆಗುತ್ತೆ ಅಂತ ಕೇಂದ್ರ ಸರ್ಕಾರದ ಕಡೆಯಿಂದನೇ ಒಂದು ಮಹತ್ತರವಾದ ಘೋಷಣೆಯನ್ನ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ಅಂತಾನೆ ಹೇಳಬಹುದು. ಇದರಿಂದ ದೇಶಾದ್ಯಂತ ಸುಮಾರು 9.76 ಕೋಟಿ ಲಕ್ಷ ಜನ ರೈತರಿಗೆ ಇದರಿಂದ ಸಹಾಯ ಆಗುತ್ತೆ. ಒಂದು ವರ್ಷಕ್ಕೆ 6,000 ರೂಪಾಯಿ ಅವರು 3 ಕಂತಲ್ಲಿ ಹಣವನ್ನು ಕೊಡ್ತಾ ಇದ್ದಾರೆ. ಆದರೆ ಒಂದ್ಸಲ ಏನಾಗುತ್ತೆ ಅಂದರೆ 4 ತಿಂಗಳಿಗೆ ಹಣವನ್ನು ಹಾಕ್ತಾರೆ. ಈಗ ನಿಮಗೆ ಫೆಬ್ರವರಿಲಿ ಬಂತು ಅಂದರೆ ಆಗಸ್ಟಲ್ಲಿ ಬರ್ತಾ ಇದೆ. ಸೊ ಒಂದು ಸ್ವಲ್ಪ 4-5 ತಿಂಗಳ ಗ್ಯಾಪಲ್ಲಿ ನಿಮಗೆ 2,000 ರೂಪಾಯಿ ಹಣನ ಹಾಕ್ತಾರೆ. ಈಗ 20ನೇ ಕಂತಿನ ಹಣ ಹಾಕಬೇಕು. ಆದರೆ 5 ಲಕ್ಷ ಜನ ರೈತರಿಗೆ PM ಕಿಸಾನ್ ಹಣವನ್ನು ಹಾಕೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಇಷ್ಟು ಜನ 5 ಕಂಡೀಷನ್ಸ್ಗಳನ್ನ ಏನು ಹಾಕಿದ್ರು ಅದರಲ್ಲಿ ಫೇಲ್ ಆಗಿದ್ದಾರೆ. ಒಂದು ವೆಬ್ಸೈಟಲ್ಲಿ ಲಿಸ್ಟ್ನ ಕೊಟ್ಟಿದ್ದಾರೆ. ಸೊ ಆ ಲಿಸ್ಟಲ್ಲಿ ಇರುವಂತಹ ರೈತರಿಗೆ ಮಾತ್ರ ಹಣವನ್ನು ಬರುತ್ತೆ. ಬಾಕಿ ಉಳಿದಂತಹ ರೈತರಿಗೆ ಹಣ ಬರೋದಿಲ್ಲ. ಮುಖ್ಯವಾಗಿ 5 ಲಕ್ಷ ಜನ ರೈತರಿಗೆ PM ಕಿಸಾನ್ ಯೋಜನೆಯ ಹಣ ಬರೋದಿಲ್ಲ ಅಂತ ತಿಳಿಸಿದ್ದಾರೆ. ಹಾಗಿದ್ರೆ 5 ಲಕ್ಷ ಯಾವ್ದು ಲಿಸ್ಟ್ ನೋಡೋದಾದ್ರೆ ಯಾವ್ಯಾವ ರೀಸನ್ಸ್ಗೋಸ್ಕರ ಅವ್ರನ್ನ ಹಣ ಕೊಡ್ದಿರೆ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಅವರು KYC ಮಾಡಿಸ್ಕೊಂಡಿಲ್ಲ ಅಂತ. ಸೊ PM ಕಿಸಾನ್ ಯೋಜನೆ ಅಡಿಯಲ್ಲಿ ಹಣ ಪಡಿಬೇಕು ಅಂದರೆ KYCನ ಕಡ್ಡಾಯವಾಗಿ ಮಾಡಿಸ್ಲೇಬೇಕು. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ. ವಿಡಿಯೋಲ್ಲಿ ನಿಮಗೆ ಕಂಪ್ಲೀಟ್ ನೋಡ್ರೆ ಗೊತ್ತಾಗುತ್ತೆ. KYC ಮಾಡಿಸಿಲ್ಲ ಅಂದರೆ ಮಾಡಿಸಿ. 2-3 ತಿಂಗಳಿಂದ ನಿಮಗೆ ಹಣ ಸ್ಟಾಪ್ ಆಗಿದೆ ಅಂದರೆ ಅಥವಾ ಒಂದು 2 ಕಂತು ಹಣ ಬಂದು ಸ್ಟಾಪ್ ಆಗಿಬಿಟ್ಟಿದೆ ಅಂದರೆ ದಯವಿಟ್ಟು PM ಕಿಸಾನ್ KYC ಆಗಿದೆಯೋ ಇಲ್ವೋ ನೋಡಿ. ಆಗಿಲ್ಲ ಅಂದರೆ ನಿಮಗೆ ಹಣ ಬರೋದಿಲ್ಲ ಅಂತ. ಸೊ ಅದರಿಂದ ಆಧಾರ್ ಲಿಂಕ್ ಆಗಿಲ್ಲದೆ ಇರೋ ರೈತರಿಗೆ ಅಂದರೆ ನಿಮ್ಮ ಬ್ಯಾಂಕ್ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡು DBT ಆ್ಯಪ್ ಮುಖಾಂತರ ನೀವು NPCI ಮ್ಯಾಪಿಂಗ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಅದರಲ್ಲಿ ನಿಮಗೆ ಮ್ಯಾಪಿಂಗ್ ಆಗಿಲ್ಲ ಅಂದರೆ ರೀಟ್ರೈ ಅಂತ ಬರ್ತಾ ಇರುತ್ತೆ. ಹಾಗಿದ್ದಾಗ ಮ್ಯಾಪಿಂಗ್ ಆಗಿರೋದಿಲ್ಲ. ಹೋಗಿ ಬ್ಯಾಂಕಲ್ಲಿ ಇಮಿಡಿಯೇಟ್ ಆಧಾರ್ ಕೊಟ್ಟು ಅಪ್ಡೇಟ್ನ ಮಾಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ರೈತರ ಭೂ ದಾಖಲೆಗಳು ಸರಿಯಾಗಿ ನವೀಕರಣ ಆಗಿರಬೇಕು. PM ಕಿಸಾನ್ ಪೋರ್ಟಲ್ ಏನಿದೆ ಅದರಲ್ಲಿ ಪರಿಶೀಲನೆ ಕೂಡ ಆಗಿರಬೇಕು. ಆಗಿದ್ರೆ ಮಾತ್ರ ಹಣ ಬರುತ್ತೆ. ಅಂಥದ್ರಲ್ಲಿ ಸುಮಾರು ಲಕ್ಷ ಜನತ್ತು ಆಗಿಲ್ಲ ಅಂದ್ಬಿಟ್ಟು ಮತ್ತು ತಪ್ಪು ಮಾಹಿತಿ ಕಂಡು ಬಂದಿರೋದ್ರಿಂದ ಹಣವನ್ನು ಸ್ಟಾಪ್ ಮಾಡಿದ್ದಾರೆ. ಜೊತೆಗೆ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರೋವಂಥವ್ರು, ಆಮೇಲೆ ಸರ್ಕಾರಿ ನೌಕರರು ಯಾರು ಇರ್ತಾರೆ, 10,000ಕ್ಕಿಂತ ಪೆನ್ಷನ್ ಅಮೌಂಟ್ ಯಾರು ಪಡಿತಾ ಇರ್ತಾರೆ ಅಂಥವರಿಗೆ, ಸಾಂವಿಧಾನಿಕ ಹುದ್ದೆಗಳನ್ನು ಪಡೆದಿರೋರಿಗೆ, ಈ ಪಟ್ಟಿಯಲ್ಲಿರುವಂಥವ್ರಿಗೆ ಈಗ ಹಣವನ್ನು ಹಾಕೋದಿಕ್ಕಾಗೋದಿಲ್ಲ. ಅದರಲ್ಲೂ ಸುಮಾರು 5 ಲಕ್ಷ ಜನ ರೈತರಿಗೆ ನಾವು ಹಣ ಹಾಕೋದಿಕ್ಕೆ ಆಗೋದಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ PM ಕಿಸಾನ್ 20ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಿದ್ದಂತಹ ಒಂದಷ್ಟು ರೈತರಿಗೆ ಇದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು. ಈಗಲೂ ಕೂಡ ನಿಮಗೆ ಟೈಮ್ ಇದೆ. ದಯವಿಟ್ಟು ನಿಮ್ಮ ಹೋಗಿ ವೆಬ್ಸೈಟಲ್ಲಿ ಚೆಕ್ ಮಾಡಿ. KYC ಆಗಿದೆಯೋ ಅಥವಾ ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ ಬರ್ತಾ ಇದೆಯೋ ಅದನ್ನು ನೀವು ಚೆಕ್ ಮಾಡ್ಕೋಬಹುದು. ಉಳಿದಂತೆ ಬಾಕಿ ಎಲ್ಲ ರೈತರಿಗೂ ಕೂಡ ಆಗಸ್ಟ್ 2ನೇ ತಾರೀಕು ಬೆಳಗ್ಗೆ 11:30 ನಂತರ ಪ್ರತಿಯೊಬ್ಬರಿಗೂ ಕೂಡ 2,000 ರೂಪಾಯಿ ಹಣ ಬಿಡುಗಡೆ ಆಗುತ್ತೆ. ಸೊ ಮಾಧ್ಯಮ ವರದಿಗಳ ಪ್ರಕಾರ ಏನಂದರೆ ನರೇಂದ್ರ ಮೋದಿ ಅವರು ಆಗಸ್ಟ್ 2ನೇ ತಾರೀಕು ವಾರಣಾಸಿಗೆ ಭೇಟಿಯನ್ನು ನೀಡಲಿದ್ದಾರೆ. ಅದೇ ಸಮಯದಲ್ಲಿ 20ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಸುಮಾರು 9.6 ಲಕ್ಷ ಕೋಟಿ ರೈತರಿಗೆ ನಾಳೆ ಆಗಸ್ಟ್ 2ನೇ ತಾರೀಕು ಹೆಲ್ಪ್ ಆಗುತ್ತೆ. ಅಂದರೆ 2,000 ರೂಪಾಯಿ ಬಿಡುಗಡೆ ಮಾಡ್ತಾರೆ. ಅದ್ರ ಜೊತೆಗೆ 20,000 ಕೋಟಿಗಿಂತ ಹೆಚ್ಚಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಅನ್ನೋ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು PM ಕಿಸಾನ್ ಯೋಜನೆಯ ಫಲವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಕರ್ನಾಟಕದ 5 ಲಕ್ಷ ಜನರಿಗೆ PM ಕಿಸಾನ್ ಹಣ ಬರೋದಿಲ್ಲ. ಯಾವ್ಯಾವ ರೀಸನ್ಗೆ ಹಣ ಬರೋದಿಲ್ಲ ಅನ್ನೋದನ್ನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ನಾನು ನಿಮಗೆ ಹೇಳಿದ್ದೀನಿ. ನಿಮಗೆ ಆ ರೀತಿ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ದಯವಿಟ್ಟು ಹೋಗಿ PM ಕಿಸಾನ್ ವೆಬ್ಸೈಟಲ್ಲಿ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಎಲ್ಲ ಪ್ರಾಬ್ಲಮ್ಗಳು ಕ್ಲಿಯರ್ ಆಗುತ್ತೆ. ಓಕೆನಾ? ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.